ಕಾಶಿಗಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚು ಪುಣ್ಯ ನೀಡುವ ಕರ್ನಾಟಕದ ಈ ದೇಗುಲದ ಬಗ್ಗೆ ನಿಮಗೆ ಗೊತ್ತೇ? ಮೈಸೂರು ತಿರುಮಕೂಡಲ್ ನರಸೀಪುರದ 16ನೇ ಶತಮಾನದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನವು ಕಾವೇರಿ ಕಬಿನಿ ನದಿಗಳ ಸಂಗಮದ ಬಳಿ ನಿರ್ಮಾಣವಾಗಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಪುರಾತನ ಹಾಗೂ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾಗಿದೆ. ಕಾವೇರಿ ನದಿಯ ತೀರದ ಸಮೀಪದಲ್ಲಿರುವ ಈ ದೇವಸ್ಥಾನವು ಶತಮಾನಗಳ ಇತಿಹಾಸ ಹೊಂದಿದ್ದು ಭಕ್ತರಲ್ಲಿ ವಿಶೇಷ ಭಕ್ತಿ ಮತ್ತು ಗೌರವಕ್ಕೆ ಪಾತ್ರವಾಗಿದೆ. 16ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂದರೆ ಸುಮಾರು 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ. ಈ ದೇವಾಲಯದ ಕಟ್ಟಡದಲ್ಲಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಸೊಬಗು ಕಾಣಿಸಿಕೊಳ್ಳುತ್ತದೆ. ದೇವಾಲಯದ ಗೋಪುರ, ಮಂಟಪಗಳು ಹಾಗೂ ಶಿಲ್ಪಕಲೆಗಳಲ್ಲಿ ವಿಜಯನಗರ ಕಾಲದ ಕಲಾತ್ಮಕ ವೈಶಿಷ್ಟ್ಯಗಳು ಸ್ಪಷ್ಟವಾಗಿ ಕಾಣುತ್ತವೆ. ಈ ಪ್ರದೇಶದಲ್ಲಿ ದೊರೆತಿರುವ ಕೆಲವು ಪುರಾತನ ಶಾಸನಗಳು ದೇವಸ್ಥಾನದ ಐತಿಹಾಸಿಕ ಮಹತ್ವವನ್ನು ತಿಳಿಸುತ್ತವೆ. ಅಗಸನಿಗೆ ಸಿಕ್ಕ ನರಸಿಂಹಸ್ವಾಮಿ. ಈ ದೇವಸ್ಥಾನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯವಾಗಿ ಪ್ರಸಿದ್ಧವಾದ ಒಂದು ಕಥೆಯೂ ಇದೆ. ಹಳೆಯ ಕಾಲದಲ್ಲಿ ಒಬ್ಬ ಅಗಸ ಬಟ್ಟೆ ತೊಳೆಯುವ ವ್ಯಕ್ತಿ ಪ್ರತಿದಿನ ಒಂದು ದೊಡ್ಡ ಕಲ್ಲಿನ ಮೇಲೆ ಬಟ್ಟೆ ತೊಳೆಯುತ್ತಿದ್ದನೆಂದು ಹೇಳಲಾಗುತ್ತದೆ. ಒಂದು ರಾತ್ರಿ ಅವನ ಕನಸಿನಲ್ಲಿ ನರಸಿಂಹಸ್ವಾಮಿ ಕಾಣಿಸಿಕೊಂಡು ಹುತ್ತದಲ್ಲಿ ನನ್ನ ಮೂರ್ತಿ ಇದೆ ಎಂದು ತಿಳಿಸಿದ್ದಾರಂತೆ. ಅಗಸನಿಂದ ನಿರ್ಮಾಣಗೊಂಡ ದೇಗುಲವಿದು. ನಂತರ ಕಾಡು ತುಂಬಿದ ಪ್ರದೇಶದಲ್ಲಿ ಹುತ್ತವನ್ನು ಅಗೆದು ನೋಡಿದಾಗ ಅಲ್ಲಿ ನರಸಿಂಹ ವಿಗ್ರಹವಿರುತ್ತದೆ. ದೇವಸ್ಥಾನ ನಿರ್ಮಾಣ ಮಾಡಲು ಹಣವಿಲ್ಲ ಎಂದು ದೇವರು ಬೇಡಿದ ತಕ್ಷಣ ಬಟ್ಟೆ ಒಗೆಯುವ ಕೆಳಗೆ ನಿಧಿ ಸಿಗುತ್ತದೆ. ಇದರಿಂದ ಗರ್ಭಗುಡಿ ನಿರ್ಮಾಣ ಮಾಡಿಸಿದ್ದು ಅಗಸ ಎಂದು ಹೇಳುತ್ತಾರೆ. ಈ ಘಟನೆ ಭಕ್ತರಲ್ಲಿ ಆಧ್ಯಾತ್ಮಿಕ ಭಾವನೆ ಮೂಡಿಸಿದ್ದು ಬಳಿಕ ಇದರಿಂದ ಈ ದೇವಸ್ಥಾನವನ್ನು ಅಗಸನಿಂದ ನಿರ್ಮಾಣಗೊಂಡ ದೇವಸ್ಥಾನ ಎಂದು ಸ್ಥಳೀಯರು ಗೌರವದಿಂದ ಉಲ್ಲೇಖಿಸುತ್ತಾರೆ. ಈ ದೇಗುಲದ ವಿಶೇಷತೆ ಏನು? ಗುಂಜಾ ಎಂದರೆ ಗುಲಗಂಜಿ ಎಂದು ಅರ್ಥ. ಪರಮಾತ್ಮನು ಗುಲಗಂಜಿಯಷ್ಟು ತೂಕದ ವೈಕುಂಠದ ಪವಿತ್ರತೆಯನ್ನು ಇಲ್ಲಿನ ಭಕ್ತರಿಗೆ ನೀಡಿದ್ದಾನೆ ಎಂಬ ಪ್ರತೀತಿ ಇದೆ. ಗುಂಜಾ ನರಸಿಂಹಸ್ವಾಮಿ ಎಂಬ ಹೆಸರು ಬಂದಿತ್ತೆಂದು ಹೇಳಲಾಗುತ್ತದೆ. ಹಾಗೂ ಇಲ್ಲಿ ಪಲ್ಲಿಯ ದೋಷ ಪರಿಹಾರಕ್ಕೆ ಕಂಚಿನ ಪಲ್ಲಿಯನ್ನು ಮುಟ್ಟುತ್ತಾರೆ. ಸಂಗಮ ಸ್ಥಾನದಲ್ಲಿರುವ ಕಾವೇರಿ ಹಾಗೂ ಕಬಿನಿ ನದಿಗಳ ಸಂಗಮದ ಸಮೀಪದಲ್ಲಿರುವುದರಿಂದ ಈ ಪ್ರದೇಶವನ್ನು ಭಕ್ತರು ಅತ್ಯಂತ ಪವಿತ್ರ ಕ್ಷೇತ್ರವೆಂದು ಪರಿಗಣಿಸುತ್ತಾರೆ. ಪ್ರತಿ ವರ್ಷ ನಡೆಯುವ ಜಾತ್ರೆ ಮತ್ತು ರಥೋತ್ಸವ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವರ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಇತಿಹಾಸ, ಪೌರಾಣಿಕತೆ ಹಾಗೂ ಭಕ್ತಿಭಾವದ ಸಂಯೋಜನೆಯಾಗಿ ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇಂದು ಕೂಡ ಭಕ್ತರ ನಂಬಿಕೆಯ ಕೇಂದ್ರವಾಗಿ ಉಳಿದಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.